ಹೆಲೋ ಗಾಯ್ಸ್, ತುಂಬಾನೇ ಅಡ್ವಾನ್ಸ್ ಆಗಿರೋ ಹೈ ಟೆಕ್ನಾಲಜಿ ಇರುವಂತಹ ವೆಪನ್ಸ್ ಗಳನ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡಬೇಕು, ಇವ್ರ ಕಲ್ಪನೆಗೂ ಮೀರಿದ ಮೆಷಿನ್ಸ್ ಗಳನ್ನೆಲ್ಲ ಹೇಗೆ ಕಂಡುಹಿಡಿಬೇಕು, ಟೋಟಲ್ ಆಗಿ ಈ ಪ್ರಪಂಚನೇ ಬದಲಾಯಿಸೋದು ಹೇಗೆ ಅಂತ ಕೆಲವು ಏಲಿಯನ್ಸ್ ಗಳಿಗೆ ಗೊತ್ತಿರುತ್ತೆ. ಆ ಏಲಿಯನ್ಸ್ ಗಳು ಆ ವಿಷಯಗಳನ್ನೆಲ್ಲಾನು ಕೂಡ ಒಂದು ಪ್ಲಾನೆಟ್ ಅಲ್ಲಿ ಬಚ್ಚಿಡ್ತಾರೆ. ಈ ವಿಷಯ ಅಕ್ಕಪಕ್ಕದಲ್ಲಿರುವಂತಹ ಪ್ಲಾನೆಟ್ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಗೊತ್ತಾಗಿ ಇದೇ ಒಂದು ಪ್ಲಾನೆಟ್ ಗೆ ಬರ್ತಾರೆ. ಯಾಕಪ್ಪ ಅಂದ್ರೆ ಆ ಒಂದು ಟೆಕ್ನಾಲಜಿನ ಕತ್ಕೊಬೇಕು ಅಂದ್ಬಿಟ್ಟು. ಆದ್ರೆ ಅದು ಅಷ್ಟು ಈಸಿ ಆಗಿರೋದಿಲ್ಲ. ಅದನ್ನ ಓಪನ್ ಮಾಡೋದಕ್ಕೆ ಅದ್ರದ್ದೇ ಆದ ಕೀಗಳು ಬೇಕಾಗಿರುತ್ತೆ. ಆ ಕೀಗಳನ್ನೆಲ್ಲ ಹೇಗೆಲ್ಲ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಈ ಒಂದು ಟೆಕ್ನಾಲಜಿ ಪಡ್ಕೊಬೇಕು ಅಂತ ನಮ್ ಹೀರೋಯಿನ್ ಕೂಡ ಎಂಟ್ರಿ ಆಗ್ತಾಳೆ. ಇವಳಿಗೆ ಕೀಗಳು ಸಿಗುತ್ತೋ ಇಲ್ವೋ, ಮತ್ತೆ ಆ ಟೆಕ್ನಾಲಜಿಯಿಂದ ಯಾರ್ಯಾರು ಬಿದ್ದಿದ್ದಾರೆ ಅಂತ ನಾವು ಇವತ್ತು ಈ ಮೂವಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ಬಾರ್ಡರ್ ಲ್ಯಾಂಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಂದು ಆನಿಮೇಷನ್ ಮೂವಿ ಚಿಕನ್ ಹಿಯರ್ ಅಂಡ್ ದಿ ಆಮ್ಸ್ಟರ್ ಆಫ್ ದಿ ಡಾರ್ಕ್ನೆಸ್ ಅಂತ ಒಂದು ಆನಿಮೇಷನ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನಲ್ಲೇ ನಮ್ಗೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನರೇಟ್ ಮಾಡ್ತಾ ಇರುತ್ತೆ. ಅದೇನಪ್ಪಾ ಅಂದ್ರೆ ಸುಮಾರು ಕೋಟಿ ವರ್ಷಗಳ ಹಿಂದೆ ಎರೇಡಿಯನ್ಸ್ ಅನ್ನೋ ಏಲಿಯನ್ಸ್ ಗಳು ಅಕ್ಕಪಕ್ಕದ ಪ್ಲಾನೆಟ್ ಗಳ ಎಲ್ಲಾನು ಕೂಡ ತನ್ನ ಕಂಟ್ರೋಲ್ಗೆ ತಗೊಂಡು ಜೀವನ ಮಾಡ್ತಿರ್ತವೆ. ಆದ್ರೆ ಒಂದು ದಿನ ಅಂತ ಬರುತ್ತೆ, ಈ ಎಲ್ಲಾ ಏಲಿಯನ್ಸ್ ಗಳು ನಾಶ ಆಗೋಗ್ಬಿಡ್ತವೆ. ಆದ್ರೆ ಇವ್ರುಗಳು ಕಂಡಿಡ್ದಿರುವಂತ ತುಂಬಾ ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿನೆಲ್ಲ ಬೇರೆಯವ್ರಿಗೆ ಯೂಸ್ ಆಗ್ಲಿ, ಹ್ಯೂಮನ್ಸ್ ಗೆ ಯೂಸ್ ಆಗ್ಲಿ ಅನ್ಬಿಟ್ಟು ಒಂದು ಪ್ಲಾನೆಟ್ ಅಲ್ಲಿ ಬಚ್ಚಿಡ್ತಾರೆ. ಅದೇ ಪ್ಲಾನೆಟ್ ಪ್ಯಾಂಡೋರಾ. ಆ ಬಚ್ಚಿಟ್ಟಿರೋ ಜಾಗದ ಹೆಸರು ವಾಲ್ಟ್ ಅಂತ. ಈ ಒಂದು ವಾಲ್ಟ್ ನ ಹುಡುಕೋದಿಕ್ಕೆ ತುಂಬಾ ಜನ ಟ್ರೈ ಮಾಡಿರ್ತಾರೆ. ಆದ್ರೆ ಇದುವರೆಗೂ ಯಾರ ಕೈಲೂ ಹುಡುಕಕ್ಕೆ ಆಗಿರೋದಿಲ್ಲ. ಹೀಗಾಗಿ ಬೇರೆಯವರೆಲ್ಲ ಈ ಒಂದು ವಾಲ್ಟ್ ನ ಹುಡುಕೋದಿಕ್ಕೆ ಬಂದು ಇಲ್ಲಿ ಕ್ರಿಮಿನಲ್ಸ್ ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿರ್ತವೆ ಈ ಪ್ಯಾಂಡೋರಾದಲ್ಲಿ. ಅವಾಗ ಒಂದು ಭವಿಷ್ಯ ನುಡಿಯುತ್ತೆ. ಇರಿಡಿಯಾನ ಒಬ್ಬ ಲೇಡಿ ಮಗಳು ಈ ವಾಲ್ಟ್ ನ ಓಪನ್ ಮಾಡಬಹುದು, ಆ ಜಾಗ ಎಲ್ಲಿದೆ ಅಂತ ಅವಳಿಗೆ ಗೊತ್ತಿರುತ್ತೆ ಅಂತ ಒಂದು ಭವಿಷ್ಯ ನುಡಿದಿರುತ್ತೆ. ಅದಕ್ಕೋಸ್ಕರ ಅಕ್ಕಪಕ್ಕದ ಪ್ಲಾನೆಟ್ ಅಲ್ಲಿರೋರು ಎಲ್ಲರೂ ಕೂಡ ಈ ಎರಿಡಿಯಾ ಮಗಳನ್ನ ಹುಡುಕೋಕೆ ಶುರು ಮಾಡಿರ್ತಾರೆ. ಮತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಹುಡುಗಿನ ನೋಡ್ತೀವಿ. ಇವಳ ಹೆಸರು ಟೀನಾ ಅಂತ. ಇವಳನ್ನ ಯಾವ್ದೋ ಒಂದು ಜಾಗದಲ್ಲಿ ಕೂಡಾಕಿರ್ತಾರೆ. ಆಗ ಅಲ್ಲಿಗೆ ರೋಲ್ಯಾಂಡ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಇವನು ಇವಳನ್ನ ಸೇವ್ ಮಾಡ್ಬೇಕಂತ ಬಂದಿರ್ತಾನೆ. ಇವ್ರ ತಂದೆ ಕಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ಇವಳನ್ನ ಸೇವ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಜನರು ಇವ್ರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಅಂತ ಬರ್ತಾರೆ. ಅವ್ರ ಹತ್ರ ಇವನು ಫೈಟ್ ಗೆ ಹೇಳಿತಾನೆ. ಹೀಗೆ ಅವ್ರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬ ಸೈಕೋನ ಕೂಡ ಹಾಕಿರ್ತಾರೆ. ಆಕ್ಚುಲಿ ಈ ಒಂದು ಪ್ಲಾನೆಟ್ ಅಲ್ಲಿ ಸೈಕೋಗಳು ಕೂಡ ಇರ್ತಾರೆ, ತುಂಬಾ ಜನ ಇರ್ತಾರೆ. ಅದೇ ರೀತಿ ಒಂದು ಲ್ಯಾಬ್ ಅಲ್ಲಿ ಸೈಕೋನ ಕೂಡ ಹಾಕಿರ್ತಾರೆ. ಅವನು ರಿಲೀಸ್ ಆಗ್ಬಿಡ್ತಾನೆ. ರಿಲೀಸ್ ಆಗ್ಬಿಟ್ಟು ಇವ್ರುಗಳಿಗೆ ಸರಿಯಾಗಿ ಹೊಡಿತಾನೆ, ಅಂದ್ರೆ ಆಪೋಸಿಟ್ ಇರೋರ್ಗೆ. ಯಾಕೆ ಅಂದ್ರೆ ಟೀನಾ ಮತ್ತೆ ಈ ಸೈಕೋ ಇಬ್ರು ಫ್ರೆಂಡ್ ಆಗಿರ್ತಾರೆ. ಇದರಿಂದ ರೋಲ್ಯಾಂಡ್ ನಮ್ಗೆ ಸಹಾಯ ಮಾಡ್ತೀಯ ಅಂದಾಗ ಅವನು ಕೂಡ ಹೋಗ್ಕೊಂಡು ಅಲ್ಲಿಂದ ಇವ್ರು 3 ಜನ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ನಾವು ಇಲ್ಲಿಂದ 50 ಲೈಟ್ ಇಯರ್ ದೂರ ಇರುವಂತ ಒಂದು ಗ್ರಹನ ನೋಡ್ತೀವಿ. ಇದ್ರ ಹೆಸರು ಪ್ರೊಮೇಥಿಯಾ ಅಂತ. ಮತ್ತೆ ಇಲ್ಲೇ ನಾವು ನಮ್ಮ ಮೈನ್ ಹೀರೋಯಿನ್ ನೋಡ್ತೀವಿ. ಇವಳ ಹೆಸರು ಲಿಲಿತ್ ಅಂತ. ಹೀಗೆ ಒಂದು ಕ್ರಿಮಿನಲ್ ನ ಹೊಡೆದ್ಬಿಟ್ಟು ಹಾಗೆ ಒಂದು ಬಾರ್ಗೆ ಕರ್ಕೊಂಡ್ ಬರ್ತಾಳೆ. ಆಕ್ಚುಲಿ ನಮ್ ಹೀರೋಯಿನ್ ಒಬ್ಳು ಬೌಂಟಿ ಹಂಟರ್ ಆಗಿರ್ತಾಳೆ. ಈ ರೀತಿ ದುಡ್ಡು ಕೊಟ್ರೆ ಯಾರನ್ನ ಬೇಕಾದ್ರು ವಾಡ್ದು ಮುಗಿಸುವಂತ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಮ್ ಬಾಸ್ ನಿಮ್ ಹತ್ರ ಮಾತಾಡ್ಬೇಕಂತ ಅನ್ಬಿಟ್ಟು ಅವ್ನ್ ಬಾಸ್ ನ ಒಂದು ಹೋಲೋಗ್ರಾಮ್ ನ ಇವನ್ ಫೇಸ್ ಮೇಲೆ ಹಾಕೋತಾನೆ. ಇದ್ರಿಂದ ಅವ್ನ್ ಬಾಸ್ ಇವ್ರ ಜೊತೆ ಆರಾಮಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಇವನ್ ಹೆಸರು ಬಂದ್ಬಿಟ್ಟು ಆಟ್ಲೆಸ್ ಅಂತ. ಆಟ್ಲೆಸ್ ಲಿಲಿತ್ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ಒಂದು ಡೀಲ್ ಇದೆ. ಅದೇನಪ್ಪಾ ಅಂದ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಪ್ಯಾಂಡೋರಾ ಪ್ಲಾನೆಟ್ ಗೆ. ನೀನ್ ಅಲ್ಲಿ ಹೋಗ್ಬಿಟ್ಟು ನನ್ನ ಮಗಳನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ. ಈ ಪ್ಯಾಂಡೋರಾ ಪ್ಲಾನೆಟ್ ನ ಕೇಳಿದ ತಕ್ಷಣ ನಮ್ ಹೀರೋಯಿನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಮುಂಚೆ ಇವಳು ಅಲ್ಲೇ ಇರ್ತಾಳೆ, ಈಗ ಆ ಜಾಗಕ್ಕೆ ನಾನು ಮತ್ತೆ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದರಿಂದ ಆಟ್ಲೆಸ್ ನನಗೆ ಗೊತ್ತು ಈ ಕೆಲಸ ನಿನ್ ಕೈಲಾಗುತ್ತೆ. ನಾನು ಇದಕ್ಕಿಂತ ಮುಂಚೆ ರೋಲ್ಯಾಂಡ್ ಅನ್ನೊಬ್ಬನ ಕಳ್ಸಿದ್ದೆ, ಆದ್ರೆ ಅವನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೊಂಟೋಗ್ಬಿಟ್ಟಿದ್ದಾನೆ. ಇದರಿಂದ ನೀನ್ ಅವನಿಂದ ಬಿಡ್ಸ್ಕೊಂಡ್ ಬರ್ಬೇಕು. ಹಾಗೇನಾರ ಮಾಡಿದ್ರೆ ನಿನ್ಗೆ ತುಂಬಾ ಹಣ ಕೊಡ್ತೀನಿ ಅಂತ ಇವಳಿಗೆ ತುಂಬಾ ಹಣ ಕೊಡಕ್ಕೆ ರೆಡಿ ಆಗಿರ್ತಾನೆ. ಹೆಂಗಿದ್ರು ಇವಳಿಗೂ ಕೂಡ ದುಡ್ಡು ಬೇಕಾಗಿರುತ್ತಲ್ಲ, ಇದರಿಂದ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಪ್ಯಾಂಡೋರಾ ಪ್ಲಾನೆಟ್ ಗೆ ಬರಕ್ಕೆ ಶುರು ಮಾಡ್ತಾಳೆ. ಅದೇ ರೀತಿ ಆಟ್ಲಸ್ ನ ಸ್ಪೇಸ್ ಶಿಪ್ ನ ಯೂಸ್ ಮಾಡ್ಕೊಂಡು ಪ್ಯಾಂಡೋರಾ ಪ್ಲಾನೆಟ್ ಗೆ ಬರ್ತಾಳೆ. ಬಂದ್ಬಿಟ್ಟು ಅಲ್ಲಿರುವಂತ ಜಾಗನೆಲ್ಲ ನೋಡ್ತಾ ಹಾಗೆ ಅಲ್ಲಿರುವಂತ ಚಿಕ್ಕ ಮಕ್ಳನ್ನ ಕೇಳ್ತಾಳೆ. ಟೀನಾನ ಫೋಟೋನ ತೋರಿಸಿ ಈ ಹುಡುಗಿ ಎಲ್ಲಾರ ನಿಮ್ಗೆ ಕಾಣಿಸೋದ್ಲ ಅಂತ. ಅದಕ್ಕೆ ಅವ್ರುಗಳು ಕೂಡ ಒಂದು ವಾರದಿಂದ ನಾರ್ತ್ ಸೈಡ್ ಅಲ್ಲಿರೋ ಫೈರ್ ಸ್ಟೋನ್ ಗೆ ಇವರಿಬ್ರು ಹೋಗಿದ್ದಾರೆ, ಅವಾಗ ನೋಡ್ದು ಅಂತ ಇವರು ಕೂಡ ಹೇಳ್ತಾರೆ. ಇದರಿಂದ ಇವಳು ಫೈರ್ ಸ್ಟೋನ್ ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ದಾರಿಲಿ ಸೈಕೋಗಳು ಕೂಡ ಅಟ್ಯಾಕ್ ಮಾಡ್ತವೆ. ಅದರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾಳೆ. ಫೈರ್
ಸ್ಟೋನ್ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಕೂಡ ಇವಳಿಗೆ ಸಿಗೋದೇ ಇಲ್ಲ. ಇದರಿಂದ ನೈಟ್ ಹಾಗೆ ಕ್ಯಾಂಪಿಂಗ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಆಗ ಅಲ್ಲಿಗೆ ಒಂದು ರೋಬೋಟ್ ಬರುತ್ತದೆ. ಇದ್ರ ಹೆಸರು ಟ್ರಾಪ್ ಅಂತ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಯಾರು ನೀನು ಇಲ್ಲಿಗೆ ಅಂತ ಬಂದೆ ಅಂತ ಎಲ್ಲ ಕೇಳಿದಾಗ ಅದಕ್ಕೆ ಆ ರೋಬೋಟ್ ಕೂಡ ನನ್ನನ್ನ ನಿನಗೆ ಸಹಾಯ ಮಾಡ್ಬೇಕು ಅಂತಾನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ, ನಾನು ನಿನಗೆ ಸಹಾಯ ಮಾಡೋದಕ್ಕೆ ಇರೋದು ಅಂತ. ಅದಕ್ಕೆ ಲಿಲಿತ್ ಕೂಡ ಯಾರು ನಿನ್ನ ರೆಡಿ ಮಾಡಿದ್ದು ಅಂತ ಕೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನನಗೆ ಇಷ್ಟು ಮಾತ್ರ ಗೊತ್ತು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಅವಶ್ಯಕತೆ ನನ್ಗೇನಿಲ್ಲ, ಇಲ್ಲಿಂದ ಹೊರಟೋಗ್ಬಿಡು, ನನ್ನ ದಾರಿ ನಾನು ನೋಡ್ಕೋತೀನಿ ಅಂತ. ಅದಕ್ಕೆ ಆ ರೋಬೋಟ್ ಕೂಡ ನಾನೇನು ಸಾಮಾನ್ಯನಲ್ಲ, ನೀನ್ ಯಾರು ಫೋಟೋ ಬೇಕಾದ್ರು ತೋರಿಸು, ನಾನು ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀನಿ ಅಂದಿದ ತಕ್ಷಣ ಇವಳು ಎತ್ಬಿಟ್ಟು ಟೀನನ ಫೋಟೋನ ತೋರಿಸ್ತಾಳೆ. ನೋಡು ಈ ಹುಡುಗಿ ಇವಾಗ ಯಾವ ಜಾಗದಲ್ಲಿದ್ದಾಳೆ ಅಂತ ತಿಳ್ಕೊಂಡಿದ ತಕ್ಷಣ ಅದಕ್ಕೆ ಆ ರೋಬೋಟ್ ಕೂಡ ಕ್ಲೀನ್ ಆಗಿ ಸ್ಕ್ಯಾನ್ ಮಾಡ್ಬಿಟ್ಟು ಅವಾಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದ್ರ ಹೆಸರೇ ಟುಂಡ್ರಾ ಎಕ್ಸ್ಪ್ರೆಸ್ ಅಲ್ಲಿದ್ದಾಳೆ, ಆ ಜಾಗದಲ್ಲಿ ನೀನ್ ಹೋದ್ರೆ ಇವಳು ಸಿಗ್ತಾಳೆ ಅಂತ. ಇದರಿಂದ ಇವಳು ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಕೆಲವು ಸೈಕೋಗಳು ಕೆಲವು ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇರ್ತಾರೆ. ಇದರಿಂದ ಅವ್ರಗಳಿಗೆ ಶೂಟ್ ಮಾಡಿ ಸಾಯಿಸಿ ಅವ್ರ ಗಾಡಿಗಳನ್ನ ಯೂಸ್ ಮಾಡ್ಕೊಂಡು ಟುಂಡ್ರಾ ಎಕ್ಸ್ಪ್ರೆಸ್ ಗೆ ಬರ್ತಾಳೆ. ಮತ್ತೆ ಆ ಜಾಗದಲ್ಲಿ ಸೀಕ್ರೆಟ್ ಆಗಿರೋ ಒಂದು ರೂಮ್ ಇರುತ್ತೆ, ಅದ್ರೊಳಗಡೆ ಹೋಗ್ತಾಳೆ. ಅಲ್ಲಿ ಹೋದಾಗ ಟೀನನ್ನು ಕೂಡ ಸಿಗ್ತಾಳೆ. ಟೀನಾ ಸಿಕ್ಕಿದ ತಕ್ಷಣ ನಿಮ್ ತಂದೆ ನಿನ್ನ ಕರ್ಕೊಂಡ್ಬರಕ್ ಹೇಳಿದಾರೆ, ಬಾಯಿ ಇಲ್ಲಿಂದ ಹೋಗೋಣ ಅಂತ ಕರೆದಾಗ ಅವಳು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇರ್ತಾಳೆ. ಆದ್ರೆ ಟೀನಾ ಏನ್ ಮಾಡ್ತಾಳೆ ಅಂದ್ರೆ ಲಿಲಿತ್ಗೆ ಅಲ್ಲೇ ಇರುವಂತ ಒಂದು ಗೊಂಬೆನ ತಗೊಂಬ ಅಂತ ಹೇಳ್ತಾಳೆ. ಅದಕ್ಕೆ ಲಿಲಿತ್ ಕೂಡ ಆ ಗೊಂಬೆನ ತಗೊಂಡಾಗ ನೋಡಿದ್ರೆ ಅದ್ರೊಳಗಡೆ ಬಾಂಬ್ ನ ಫಿಕ್ಸ್ ಮಾಡಿರ್ತಾಳೆ. ಯಾಕಪ್ಪ ಅಂದ್ರೆ ಇವಳಿಗೆ ಇವಳು ತಂದೆ ಜೊತೆ ಹೋಗಕ್ಕೆ ಇಷ್ಟ ಇರೋದಿಲ್ಲ, ಇದರಿಂದ ಆ ಬಾಂಬು ಬ್ಲಾಸ್ಟ್ ಆಗ್ಬಿಡುತ್ತೆ. ಹಾಗೋ ಈಗ ಮಾಡಿ ಲಿಲಿತ್ ಬಾಚಾವಾಗ್ಬಿಡ್ತಾಳೆ. ಅಲ್ಲಿಂದ ಆಚೆ ಬಂದಾಗ್ಲೂ ಕೂಡ ಈ ಟೀನಾ ಇವಳ ಮೇಲೆ ಬಾಂಬ್ಗಳನ್ನ ಎಸಿತಾನೆ ಇರ್ತಾಳೆ ಇವಳನ್ನ ಮುಗಿಸೋದಕ್ಕೆ ಅನ್ಬಿಟ್ಟು. ಅದೇ ರೀತಿ ಲಿಲಿತ್ ಕೂಡ ಆ ಬಾಂಬ್ಗಳಿಂದೆಲ್ಲ ತಪ್ಪಿಸ್ಕೊಂಡು ತನ್ನ ಪ್ರಾಣನ ಬಚಾವ್ ಮಾಡ್ಕೋತಾ ಇರ್ತಾಳೆ. ಲಾಸ್ಟ್ ಅಲ್ಲಿ ಟೀನಾ ಏನ್ ಮಾಡ್ತಾಳೆ ಅಂದ್ರೆ ಈ ಸೈಕೋನು ಕರೀತಾಳೆ, ಇವಳು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ, ನೋಡು ಹೆಲ್ಪ್ ಮಾಡು ಅಂತ. ಇದರಿಂದ ಸೈಕೋ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅನ್ಬಿಟ್ಟು ಇವಳ ಜೊತೆಗೆ ಫೈಟ್ ಗೆ ಹೇಳಿತಾನೆ. ನೋಡಿದ್ರೆ ಇವರಿಬ್ರದ್ದು ಕೂಡ ಇಲ್ಲೊಂದು ಮಸ್ತಾಗಿರೋ ಫೈಟ್ ನಡೆಯುತ್ತೆ. ಈಗ ಫೈಟ್ ಮಾಡ್ತಾ ಲಿಲಿತು ಈ ಟೀನಾ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಇವಳಿಗೆ ಅರ್ಥ ಮಾಡಿಸ್ತಾ ಇರ್ತಾಳೆ, ನಿಮ್ ತಂದೆ ನನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ, ಸುಮ್ನೆ ನನ್ನ ಜೊತೆ ಬಂದ್ಬಿಡು, ಇಲ್ಲ ಸರಿ ಇರೋದಿಲ್ಲ ಅಂತ ಅವಳ ಜೊತೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ನಾಕ್ಸ್ ಬರ್ತಾಳೆ. ಆಕ್ಚುಲಿ ಈ ನಾಕ್ಸ್ ಯಾರ ಜೊತೆಗೆ ಕೆಲಸ ಮಾಡ್ತಾ ಇರ್ತಾಳಪ್ಪ ಅಂದ್ರೆ ಆಟ್ಲಸ್ ಜೊತೆಗೇನೆ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಹೀರೋಯಿನ್ಗೆ ಡೀಲ್ ಕೊಟ್ನಲ್ಲ ಅವನ ಜೊತೆಗೆ ಕೆಲಸ ಮಾಡ್ತಾ ಇರ್ತಾಳೆ. ಈಗ ಟೀನಾನ ಈ ನಾಕ್ಸ್ ಜೊತೆಗೆ ಕಳಿಸ್ಬಿಟ್ರೆ ನಮ್ಮ ಹೀರೋಯಿನ್ಗೆ ತುಂಬಾ ಲಾಸ್ ಆಗ್ಬಿಡುತ್ತೆ, ಅವಳಿಗೆ ದುಡ್ಡು ಸಿಗೋದಿಲ್ಲ. ಇವಳ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಲಿಲಿತ್ ಪ್ಲಾನ್ ಆಗ್ತಾ ಇರ್ತಾಳೆ. ಆದ್ರೆ ನಾಕ್ಸ್ ಅಂತೂ ಬಿಡೋ ರೀತಿ ಇರೋದಿಲ್ಲ, ಅವಳೊಂದು ಪೂರ್ತಿ ಆರ್ಮಿನೇ ಹಾಕೊಂಡ್ ಬಂದಿರ್ತಾಳೆ ಇವ್ರನ್ನ ಹಿಡ್ಕೊಂಡು ಹೋಗೋದಕ್ಕೆ ಅನ್ಬಿಟ್ಟು. ಅದೇ ರೀತಿ ಹಿಡಿಯಕ್ಕೆ ಅಂತ ಬಂದಾಗ ಟೀನನು ಕೂಡ ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಇದರಿಂದ ಇಬ್ರು ಕೂಡ ಕೆಳಗಡೆ ಬೀಳ್ತಾರೆ. ಆಗ ಆ ಜಾಗಕ್ಕೆ ರೋಲ್ಯಾಂಡ್ ಒಂದು ಗಾಡಿನ ತಗೊಂಡ್ ಬಂದ್ಬಿಟ್ಟು ಇವ್ರಿಬ್ರನ್ನು ಕುಂಡಿಸ್ಕೊಂಡು ಆ ಸೈಕೋನು ಕೂಡ ಜೊತೆಗೆ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಎಸ್ಕೇಪ್ ಆಗೋದ್ರು ಕೂಡ ಬಿಡ್ತಾನೆ ಇರೋದಿಲ್ಲ, ಹಿಂದೆ ಹಟ್ಟಾಡ್ಸ್ಕೊಂಡೇ ಹೋಗ್ತಾ ಇರ್ತಾರೆ. ಆದ್ರೆ ಈ ಚೇಸಿಂಗ್ ಸೀನ್ ಗಳು ಮಾತ್ರ 100ಕ್ಕೂ ಸೈಕಾಗಿದೆ. ಅವ್ರೆಷ್ಟೇ ಬಾಂಬ್ ಗಳನ್ನ ಹಾಕಿದ್ರು ಕೂಡ ರೋಲ್ಯಾಂಡ್ ಮಸ್ತಾಗಿ ಡ್ರೈವ್ ಮಾಡ್ತಾ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾನೆ. ಮತ್ತೆ ಹಾಗೆ ಅವ್ರಗಳನ್ನೆಲ್ಲ ಸಾಯಿಸ್ಬೇಕು ಅಂದ್ಬಿಟ್ಟು ಲಿಲಿತ್ಗೆ ಡ್ರೈವ್ ನ ಮಾಡಕ್ ಕೊಟ್ಬಿಟ್ಟು ಅವನು ನಾಕ್ಸ್ ಕಡೆ ಅವ್ರನ್ನೆಲ್ಲರನ್ನು ಕೂಡ ಮುಗಿಸ್ತಾ ಬರ್ತಾ ಇರ್ತಾರೆ. ಹೀಗೆ ಮುಂದೆ ಬರ್ತಾ ಏನಾಗುತ್ತೆ ಅಂದ್ರೆ ಮುಂದೆ ಎಲ್ಲ ಕವರ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಇದರಿಂದ ರೋಲ್ಯಾಂಡ್ ಏನ್ ಮಾಡ್ತಾನೆ ಅಂದ್ರೆ ಡೇಂಜರಸ್ ಆಗಿರೋ ಥ್ರೆಷರ್ ಸ್ಪಿಸ್ ಜಾಗಕ್ಕೆ ನುಗ್ಗಿಸ್ಬಿಡ್ತಾನೆ. ಅದೊಂದು ಕ್ರಿಯೇಚರ್, ಆ ಜಾಗ ಪೂರ್ತಿ ಎಲ್ಲ ಆ ಕ್ರಿಯೇಚರ್ ನ ಸುಸುಯಿಂದಾನೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಆ ಜಾಗನ ಆ ರೀತಿ ಕರೀತಾರೆ. ಆ ಜಾಗದಲ್ಲಿ ಹೀಗೆ ಹೋಗ್ತಿರ್ಬೇಕಾದ್ರೆ ಥ್ರೆಷರ್ಸ್ ಅನ್ನೋ ಒಂದು ಕ್ರಿಯೇಚರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಹಿಂದೆ ನೋಡಿದ್ರೆ ಇವ್ರುಗಳಿದ್ದಾರೆ, ಮುಂದೆ ನೋಡಿದ್ರೆ ಈ ಕ್ರಿಯೇಚರ್ ಇದೆ. ಏನ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗದೆ ಇದ್ದಾಗ ನಮ್ ಹೀರೋ ಅವಾಗ ಒಂದು ಪ್ಲಾನ್ ಉಪಯೋಗಿಸ್ತಾನೆ. ಆ ಒಂದು ಕ್ರಿಯೇಚರ್ ಇವ್ರನ್ನ ತಿನ್ನೋಕೆ ಅಂತ ಬಂದಾಗ ನಮ್ ಹೀರೋ ಗಾಡಿನ ತುಂಬಾ ಸ್ಪೀಡ್ ಆಗಿ ನುಗ್ಗಿಸ್ಬಿಟ್ಟು ನಮ್ ಹೀರೋನ ಗಾಡಿ ಒಳಗಡೆ ಇರುವಂತ ಬಾಂಬ್ ನ ಫಸ್ಟ್ ಆ ಕ್ರಿಯೇಚರ್ ನ ಬಾಯಿ ಒಳಗಡೆ ನುಗ್ಗಿಸಿ ಬ್ಲಾಸ್ಟ್ ಮಾಡಿ ಅದರಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಹೀಗಾಗಿ ನಮ್ ಹೀರೋ ಇವರೆಲ್ಲರನ್ನು ಸೇಫ್ ಆಗಿ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮತ್ತೆ ಒಂದ್ ಜಾಗದಲ್ಲಿ ಗಾಡಿನ ಸೈಡ್ ಹಾಕ್ಬಿಟ್ಟು ಲಿಲಿತು ರೋಲ್ಯಾಂಡ್ ನ ಕೇಳ್ತಾಳೆ, ಅವ್ರ ತಂದೆಗೆ ಇವಳು ವಾಪಸ್ ಕೊಡ್ಬೇಕು ತಾನೆ, ನೀನೆಂತಕ್ಕೆ ಅಡ್ಡ ಬರ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ ಅದಕ್ಕೆ ರೋಲ್ಯಾಂಡ್ ಇರೋ ನಿಜನೆಲ್ಲ ಹೇಳ್ತಾನೆ. ಆಟ್ಲಸ್ ವಾಲ್ಟ್ ಒಳಗಡೆ ಇರುವಂತ ಹೈ ಟೆಕ್ನಾಲಜಿನೆಲ್ಲ ಬಳಸ್ಕೊಬೇಕು, ತನ್ನದಾಗಿಸ್ಕೊಬೇಕು ಅಂತ ಟೀನನ ಯೂಸ್ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದಾನೆ. ಅದೇನಾದ್ರೂ ಅವ್ನ ಕೈ ಸಿಕ್ಕಿದ್ರೆ ಇಡೀ ಪ್ರಪಂಚದ ಮೇಲೆ ಅವನ ಆಳ್ವಿಕೆನೆ ನಡೆಸ್ತಾನೆ. ಇದರಿಂದ ಅದು ಅವನ ಕೈಗೆ ಸಿಗ್ಬಾರ್ದು, ಅದಕ್ಕೋಸ್ಕರ ಅಂತಾನೆ ಆ ವಾಲ್ಟ್ ನ ನಾವು ಹುಡ್ಕೊಂಡು ಹೊರಟಿದೀವಿ. ಇವಾಗ ಟೀನನ ನಿನ್ ಜೊತೆ ಕಳ್ಸೋದಿಕ್ ಆಗೋದಿಲ್ಲ ಅಂತ. ಟೀನಾ ಇಲ್ದಲೆ ನಾನೇನಾದ್ರು ವಾಪಸ್ ಹೋದ್ರೆ ಆಟ್ಲಾಸ್ ನನ್ನನ್ನೇ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ, ಸುಮ್ನೆ ಬಿಡೋದಿಲ್ಲ, ಹೇಗಾದ್ರೂ ಸರಿ ಇವಳನ್ನ ಅವ್ನ್ಗೆ ಒಪ್ಪಿಸ್ಲೇಬೇಕು. ಅದೇನೋ ನಿಮ್ ಕೆಲಸ ಆಗೋವರೆಗೂ ನಾನು ಜೊತೆಲಿ ಇರ್ತೀನಿ ಅಷ್ಟೇ, ಅದಾದ್ಮೇಲೆ ಇವಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಒಪ್ಕೊಡ್ತಾಳೆ ಇವ್ರ ಜೊತೆ ಇರೋದಿಕ್ಕೆ. ಮತ್ತೆ ಈಗ ಇವರು ಸ್ಯಾಂಚುರಿ ಸಿಟಿಗೆ ಬರ್ತಾರೆ. ಇಲ್ಲಿ ರೋಲ್ಯಾಂಡ್ಗೆ ಗೊತ್ತಿರುವಂತ ಒಂದು ಲೇಡಿ ಇರ್ತಾಳೆ, ಅವಳೆ ಮಾಕ್ಸಿ. ಇವ್ರು ಯಾಕೆ ಇಲ್ಲಿ ಬಂದಿದಾರಪ್ಪ ಅಂದ್ರೆ ಟ್ಯಾನಿಸ್ ಎಂಬ ಒಬ್ಳು ಸೈಂಟಿಸ್ಟ್ ಈ ವಾಲ್ಟ್ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾಳೆ, ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅವಳ ಹತ್ರ ಹೋದ್ರೆ ಇನ್ನೊಂದ್ ಏನಾರು ಐಡಿಯಾ ಸಿಗುತ್ತೆ, ಇನ್ನೊಂದು ಕೀ ಹುಡ್ಕೋದಿಕ್ಕೆ ಅನ್ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ವಾಲ್ಟ್ ನ ಓಪನ್ ಮಾಡೋದಕ್ಕೆ 3 ಕೀ ಬೇಕಾಗಿರುತ್ತೆ. ಆಲ್ರೆಡಿ 1 ಸಿಕ್ಕಿರುತ್ತೆ, ಇನ್ನು 2 ಬಾಕಿ ಇರುತ್ತೆ.
ಇರುತ್ತೆ. ಮಾರ್ಕ್ಸ್ ಈ ಲಿಲಿತ್ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾಳೆ. ಯಾಕಪ್ಪ ಅಂದ್ರೆ ಈ ಲಿಲಿತ್ ನ ತಾಯಿ ಮಾರ್ಕ್ಸ್ ಗೆ ತುಂಬಾ ಚೆನ್ನಾಗಿ ಫ್ರೆಂಡ್ ಆಗಿರ್ತಾಳೆ. ಇದರಿಂದ ತನ್ನ ಫ್ರೆಂಡ್ ಮಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಹಾಗೆ ಅವಳ ತಾಯಿ ಬಗ್ಗೆನೂ ಕೂಡ ಕೆಲವು ವಿಷಯಗಳನ್ನ ಹೇಳ್ತಾರೆ. ಮತ್ತೆ ಆ ಸೈಂಟಿಸ್ಟ್ ಇದೇ ಒಂದು ಜಾಗದಲ್ಲಿ ಇರ್ತಾರಲ್ಲ, ಸೀಕ್ರೆಟ್ ಆಗಿರ್ತಾರೆ ಅವರು. ಇವರೆಲ್ಲರೂ ಕೂಡ ಆ ಜಾಗ ಎಲ್ಲಿದೆ ಅಂತಾನೆ ಹೇಳಿ ಇವ್ರನ್ನ ಆ ಜಾಗಕ್ಕೆ ಕಳಿಸ್ತಾರೆ. ಟ್ಯಾನಿಸ್ ಕೂಡ ಲಿಲಿತ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಯಾಕೆಂದ್ರೆ ಇವಳ ತಾಯಿ ಇವ್ರಿಗೂ ಕೂಡ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದರಿಂದ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆದ್ರೆ ಲಿಲಿತ್ ನ ತಾಯಿ ಇವಳು 8 ವರ್ಷ ಇರ್ಬೇಕಾದ್ರೆ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾಳೆ. ಅಂದ್ರೆ ಅವರು ಸತ್ತೋಗ್ಬಿಟ್ಟಿರ್ತಾರೆ. ಆದ್ರೆ ಈ ಲಿಲಿತ್ಗೆ ಟ್ಯಾನಿಸ್ ಮೇಲೆ ಸ್ವಲ್ಪ ಕೋಪ ಇರುತ್ತೆ. ಯಾಕಪ್ಪ ಅಂದ್ರೆ ಇವಳ ತಾಯಿ ನನ್ನ ಮಗಳನ್ನ ನೋಡ್ಕೊಂಡ್ಬಿಟ್ಟು ಟ್ಯಾನಿಸ್ ಕೈಗೆ ಕೊಟ್ಬಿಟ್ಟು ಹೋಗಿರ್ತಾಳೆ. ಆದ್ರೆ ಈ ಟ್ಯಾನಿಸ್ ಮರ್ಡರ್ ಗಳು ಇರುವಂತ ಜಾಗದಲ್ಲಿ, ಕಳ್ಳರು ಇರುವಂತ ಜಾಗದಲ್ಲಿ ಈ ಹುಡುಗಿನ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಇದರಿಂದ ನಮ್ ತಾಯಿ ನಿಂಗೆ ಕೊಟ್ರೆ ನೋಡ್ಕೊಂತ ನೀ ತಗೊಂಡೋಗಿ ಆ ಜಾಗಕ್ಕೆ ಬಿಟ್ಟಿದ್ಯಾ, ನೋಡಿ ಇವಾಗ ನಾನು ಯಾವ ರೀತಿ ಆಗಿದ್ದೀನಿ, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋಂತ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂತ. ಅದಕ್ಕೆ ಟ್ಯಾನಿಸ್ ಕೂಡ ನಿಮ್ ತಾಯಿನೇ ಆ ರೀತಿ ಮಾಡೋದಿಕ್ಕೆ ಹೇಳಿದ್ದು. ಯಾಕೆಂದ್ರೆ ನೀನು ಸರ್ವೈವ್ ಆಗೋದನ್ನ ಕಲ್ತ್ಕೊಬೇಕು ಅಂತ ನಿಮ್ ತಾಯಿನೇ ಆ ರೀತಿ ಮಾಡೋದಿಕ್ಕೆ ಹೇಳಿದ್ದು ಅಂತ ಹೇಳಿದಾಗ, ಸರಿ ನಿನ್ ಜೊತೆ ಮಾತಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ ಇವಳು. ಮತ್ತೆ ಲಿಲಿತ್ ಹೀಗೆ ಟೆರೆಸ್ ಮೇಲೆ ಕೂತಿರ್ಬೇಕಾದ್ರೆ ಆಗ ಟೀನಾ ಅಲ್ಲಿಗೆ ಬಂದ್ಬಿಟ್ಟು ಒಂದು ವಿಷಯನ ಹೇಳ್ತಾಳೆ. ಅದೇನಪ್ಪ ಅಂದ್ರೆ ಈ ಆಟ್ಲೆಸ್ ನನ್ನ ನಿಜವಾದ ತಂದೆನೇ ಅಲ್ಲ. ಯಾಕಪ್ಪ ಅಂದ್ರೆ ಆಟ್ಲೆಸ್ ನನ್ನ ಕ್ರಿಯೇಟ್ ಮಾಡಿರೋದು. ಅದೇ ಹೇಗೆ ಅಂದ್ರೆ ಆ ವಾಲ್ಟ್ ನ ಓಪನ್ ಮಾಡೋದಕ್ಕೆ ಎರಿಡಿಯಾನ ಮಗಳು ಬೇಕಾಗಿರುತ್ತಲ್ಲ, ಇದರಿಂದ ಆ ವಾಲ್ಟ್ ನ ಫಸ್ಟ್ ಕೀ ಹುಡುಕೋಕೆ ಅಂತ ಹೋದಾಗ ಆ ಕೀ ಮೇಲೆ ಒಂದು ಬ್ಲಡ್ ಸ್ಯಾಂಪಲ್ ಸಿಗುತ್ತೆ. ಆ ಒಂದು DNA ನ ಯೂಸ್ ಮಾಡ್ಕೊಂಡು ಈ ಟೀನನ್ನ ಒಂದು ಕ್ಲೋನ್ ಆಗಿ ಮಾಡಿರ್ತಾನೆ. ಇವಳನ್ನ ಯೂಸ್ ಮಾಡ್ಕೊಂಡು ಆ ವಾಲ್ಟ್ ನ ಓಪನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಹಾಕೊಂಡಿರ್ತಾನೆ. ಈ ವಿಷಯ ಟೀನಾಗೆ ಗೊತ್ತಾಗಿ ಆ ಮೊದಲನೇ ಕೀನ ಕತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ ಇವಳು. ಈ ರೀತಿ ವಿಷಯನ ಲಿಲಿತ್ಗೆ ಹೇಳ್ತಾಳೆ. ಆ ವಾಲ್ಟ್ ಒಳಗಡೆ ಇರುವಂತ ಟೆಕ್ನಾಲಜಿ ಈ ಆಟ್ಲಸ್ ಕೈಗೆ ಸಿಕ್ಕೋದ್ರೆ ಅವನು ಏನ್ ಬೇಕಾದ್ರೂ ಮಾಡೋಕ್ಕೂ ರೆಡಿ ಆಗಿರ್ತಾನೆ ಅಂತ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಟ್ಯಾನಿಸ್ ಒಂದು ಮ್ಯಾಪ್ ನ ಓಪನ್ ಮಾಡ್ತಾಳೆ. ಯಾಕಪ್ಪ ಅಂದ್ರೆ ಅವಳಿಗೆ ಸೆಕೆಂಡ್ ಕೀ ಎಲ್ಲಿದೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಅದ್ರ ಹೆಸರೇ ಕ್ಯಾಸ್ಟಿಕ್ ಕ್ಯಾವರ್ನೆಸ್ ಅಂತ. ಆ ಜಾಗದಲ್ಲಿ ಈ 2ನೇ ಕೀ ಇದೆ ಅಂತ. ಆದ್ರೆ ಅದು ಅಂತಿಂತ ಜಾಗ ಅಲ್ಲ, ಸೈಕೋಗಳಿರುವಂತ ಒಂದು ಅಂಡರ್ ಗ್ರೌಂಡ್ ಜಾಗ ಅದು. ಅದ್ರೊಳಗಡೆ ಕೀ ಇದೆ ಅಂತ ಒಂದು ವಿಷಯ ಗೊತ್ತಾಗಿ ಇವರು ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನಿಂಗ್ ಹಾಕೋತಾ ಇರ್ತಾರೆ. ಈ ಕಡೆ ಚಿಕ್ಕ ರೋಬೋಟ್ ಇದೆಯಲ್ಲ, ಕ್ಲಾಪ್ ಟ್ರಾಪ್, ಅದೇನ್ ಮಾಡುತ್ತೆ, ಹೀಗೆ ಆ ಒಂದು ಸಿಟಿನ ಸುತ್ತಾಡ್ತಿರ್ಬೇಕಾದ್ರೆ ನಾಕ್ಸ್ ಪೈರ ಇವ್ರನ್ನ ಹುಡ್ಕೊಂಡು ಇದೇ ಒಂದು ಸಿಟಿಗೆ ಬಂದಿರ್ತಾರಲ್ಲ, ಇದನ್ನ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಇದನ್ನ ಫಾಲೋ ಮಾಡಕ್ಕೆ ಅಂತ ಬಂದಾಗ ಇದು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಇವ್ರಗಳ ಹತ್ರ ಬಂದ್ಬಿಟ್ಟು ಅವ್ರುಗಳು ನಮ್ಮನ್ನ ಹುಡುಕ್ತಾ ಇದಾರೆ, ನಾನ್ ಸುತ್ತಾಡ್ತಾ ಇರೋದನ್ನ ನೋಡಿ ನನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಾ ಇದಾರೆ ಅಂದಾಗ ಹೇಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡಕ್ಕೆ ಶುರು ಮಾಡ್ತಾರೆ. ನಾಕ್ಸ್ ಕೂಡ ಅವ್ರ ಸಿಪಾಯಿಗಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿರೋ ಎಲ್ಲಾ ಜಾಗನು ಬ್ಲಾಕ್ ಮಾಡ್ಬಿಡ್ತಾರೆ. ಆದ್ರೆ ಇವ್ರು ಹೆಂಗ್ ಎಸ್ಕೇಪ್ ಆಗ್ತಾರೆ ಅಂದ್ರೆ ಒಂದು ಕಸದ ಗಾಡಿಯಿಂದ ಇವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಪ್ಲಾಸ್ಟಿಕ್ ಅವೇರ್ನೆಸ್ಗೆ ಬರ್ತಾರೆ. ಆದ್ರೆ ಅದ್ರೊಳಗಡೆ ಹೋಗೋದಕ್ಕೆ ಒಂದು ಸೀಕ್ರೆಟ್ ಆಗಿರೋ ಜಾಗ ಇರುತ್ತೆ. ಅದು ಕೂಡ ಈ ಟ್ಯಾನಿಸ್ಗೆ ಗೊತ್ತಿರುತ್ತೆ. ಇದರಿಂದ ಒಂದು ಡ್ರೈನೇಜ್ ಒಳಗಡೆ ಬರ್ತಾರೆ. ಬಂದ್ ನೋಡಿದ್ರೆ ಅಲ್ಲೊಂದು ಲಿಕ್ವಿಡ್ ಪಾಸ್ ಆಗ್ತಾ ಇರುತ್ತೆ. ಅದು ಅಂದಿಂತ ಲಿಕ್ವಿಡ್ ಅಲ್ಲ, ಅದು ಆಸಿಡ್ ಆಗಿರುವಂತ ಒಂದು ಲಿಕ್ವಿಡ್. ಅದ್ರೊಳಗಡೆ ಯಾವ್ದೇ ಒಂದು ಮೆಟಲ್ ಹೋದ್ರು ಕೂಡ 2 ಸೆಕೆಂಡ್ಗೆ ಕರ್ಗೋಗ್ಬಿಡುತ್ತೆ. ಇನ್ನು ಮನುಷ್ಯ ಬಿದ್ರೆ ಅಷ್ಟೇ ಕತೆ ಅನ್ಬಿಟ್ಟು ಏನ್ ಮಾಡ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅದ್ರ ಪಕ್ಕದಲ್ಲೇ ಒಂದು ಕೇಜ್ ಇರುತ್ತೆ. ಅದ್ರ ಮೇಲೆ ಹತ್ಕೊಂಡು ಆ ಜಾಗನ ಈಸಿಯಾಗಿ ಪಾಸ್ ಆಗ್ಬಿಡ್ತಾರೆ. ಪಾಸ್ ಆಗಿ ಮುಂದೆ ಹೋಗಿದಾಗ ಇದು ಹೆಂಗ್ರು ಸೈಕೋಗಳ ಜಾಗ ಇರುತ್ತಲ್ಲ, ಅಲ್ಲಿ ಎಷ್ಟೊಂದು ಸೈಕೋಗಳಾಗಿರ್ತಾರೆ. ಇವ್ರ ಜಾಗದಿಂದ ಮುಂದೆ ಹೋಗ್ಬೇಕಾಗಿರುತ್ತೆ ಆ ರೂಮ್ಗೆ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಕ್ಲಾಪ್ ಟ್ರಾಪ್ ನ ಅವ್ರನ್ನ ಡಿಸ್ಟರ್ಬ್ ಮಾಡೋದ್ಬಿಟ್ಟು ಅವ್ರ ಹತ್ರ ಕಳಿಸ್ಬಿಡ್ತಾರೆ. ಅದು ಕೂಡ ಅವ್ರನ್ನೆಲ್ಲರೂ ಕೂಡ ಡಿಸ್ಟರ್ಬ್ ಮಾಡ್ತಿರ್ಬೇಕಾದ್ರೆ ಅವ್ರುಗಳೆಲ್ಲರೂ ಕೂಡ ಇದಕ್ಕೆ ಶೂಟ್ ಮಾಡ್ತಾ ಇರ್ತಾರೆ. ಶೂಟ್ ಮಾಡೋ ಟೈಮಲ್ಲಿ ಇವ್ರುಗಳು ಇವ್ರ ಜಾಗದಿಂದ ಪಾಸ್ ಆಗ್ಬಿಡ್ತಾರೆ. ಪಾಸ್ ಆಗಿಬಿಟ್ಟು ಮುಂದೆ ಹೋದಾಗ ಒಂದು ರೂಮ್ಗೆ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ಎಷ್ಟೊಂದು ಬಾಕ್ಸಸ್ ಗಳಿರುತ್ತೆ. ಇದೇ ಒಂದು ಬಾಕ್ಸಸ್ ಒಳಗಡೆ ಆ ಒಂದು ಕೀ ಇದೆ ಅಂತ ಗೊತ್ತೇ ಇರುತ್ತೆ ಇವ್ರಿಗೆ. ಆದ್ರೆ ಯಾವ ಬಾಕ್ಸ್ ಅಲ್ಲಿ ಇದೆ ಅಂತ ಗೊತ್ತಿರೋದಿಲ್ಲ. ಸುಮಾರು ಸಾವಿರಾರು ಬಾಕ್ಸ್ ಗಳಿರುತ್ತೆ ಅಲ್ಲಿ. ಇದರಿಂದ ಸೌಂಡ್ ಮಾಡ್ದಲ್ಲಿ ಹುಡುಕಿ ಅಂತ ಹುಡುಕ್ತಿರ್ಬೇಕಾದ್ರೆ ಆದ್ರೆ ಈಸಿಯಾಗಿ ಲಿಲಿತ್ಗೆ ಆ ಒಂದು ಕೀ ಸಿಕ್ಬಿಡುತ್ತೆ. ಇನ್ನೇನು ಕೀ ಸಿಕ್ತು, ಬನ್ನಿ ಇಲ್ಲಿಂದ ಹೋಗ್ಬಿಡೋಣ ಅಂದ್ಬಿಟ್ಟು ಎಕ್ಸಿಟ್ ಬೇರೆ ಕಡೆ ಇದೆ, ಅಲ್ಲೊಂದು ಲಿಫ್ಟ್ ಇದೆ, ಅಲ್ಲಿಂದ ಹೋಗೋಣ ಬರ್ರಿ ಅಂದ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಈ ಕ್ಲಾಪ್ ಟ್ರಾಪ್ ಏನ್ ಮಾಡುತ್ತೆ ಅಂದ್ರೆ ಅವ್ರಗಳಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಶಬ್ದ ಮಾಡ್ಬಿಡುತ್ತೆ. ಇದರಿಂದ ಸೈಕೋಗಳೆಲ್ಲ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಇಲ್ಲಂತೂ ಸೀನು ಮಸ್ತಾಗಿ ನಡೆಯುತ್ತೆ. ಒಂದು ಮಸ್ತಾಗಿರೋ ಆಕ್ಷನ್ ಸೀನೆ ಇಲ್ಲಿ ಇಟ್ಟಿದ್ದಾರೆ. ನೋಡಿದ್ರೆ ಎಲ್ಲಾ ಸೈಕೋಗಳು ಅಟ್ಯಾಕ್ ಮಾಡಿದಾಗ ಇವ್ರುಗಳು ಕೂಡ ಸುಮ್ನೆ ಬಿಡ್ತಾನೆ ಇರೋದಿಲ್ಲ. ಅವ್ರುಗಳು ಎಲ್ಲರಿಗೂ ಕೂಡ ಹೊಡೆದು ಸಾಯಿಸಿ ಮುಂದೆ ಹೋಗ್ತಾನೆ ಇರ್ತಾರೆ. ಆದ್ರೂ ಕೂಡ ಇವ್ರು ಅಟ್ಟಾಡ್ಸ್ಕೊಂಡೇ ಬರ್ತಾ ಇರ್ತಾರೆ. ಹೀರೋಯಿನ್ ಕೂಡ ಅವಳ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವಳು ಕೂಡ ಹೊಡಿತಾ ಇರ್ತಾಳೆ. ರೋಲಂಡ್ ಕೂಡ ಹೊಡಿತಾ ಇರ್ತಾನೆ, ಶೂಟ್ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಇವ್ರು ಜಾಸ್ತಿ ಜನ ಬರ್ತಾನೆ ಇರ್ತಾರೆ. ತುಂಬಾ ಜನ ಇರ್ತಾರೆ ಸೈಕೋಗಳು ಅದ್ರೊಳಗಡೆ. ಆಗ ಈಗ ಮಾಡಿ ಫೈಟ್ ಮಾಡಿ ಎಲ್ಲರೂ ಕೂಡ ಲಿಫ್ಟ್ ಹತ್ರ ಬರ್ತಾರೆ. ಆದ್ರೆ ನೋಡಿದ್ರೆ ಲಿಫ್ಟ್ ಕೆಟ್ಟೋಗ್ಬಿಟ್ಟಿರುತ್ತೆ. ಇದರಿಂದ ಟ್ಯಾನಿಸ್ಗೆ ಇನ್ನ ಲಿಫ್ಟ್ ನ ರೆಡಿ ಮಾಡ್ತಾ ಇರೋ, ಅಲ್ಲಿವರೆಗೂ ನಾವು ಅವ್ರನ್ನ ನೋಡ್ಕೋತೀವಿ ಅನ್ಬಿಟ್ಟು ಮತ್ತೆ ಫೈಟಿಂಗ್ ಎಳಿತಾರೆ. ಟ್ಯಾನಿಸ್ ಲಿಫ್ಟ್ ಕೂಡ ರೆಡಿ ಮಾಡ್ತಾ ಇರ್ತಾಳೆ. ಮತ್ತೆ ಟ್ಯಾನಿಸ್ ಕೂಡ ಹಾಗೋ ಈಗ ಮಾಡಿ ಲಿಫ್ಟ್ ನ ರೆಡಿ ಮಾಡ್ತಾಳೆ. ಎಲ್ಲರೂ ಕೂಡ ಹೊರಗಡೆ ಬಂದಾಗ ನೋಡಿದ್ರೆ ಲಿಫ್ಟ್ ಅಪ್ ಆಗ್ತಾ ಇರೋದಿಲ್ಲ, ಮೇಲಕ್ಕೆ ಹೋಗ್ತಾ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಒಂದು ವೈರು ಕಟ್ ಆಗ್ಬಿಟ್ಟಿರುತ್ತೆ
ಇರುತ್ತೆ ಅದನ್ನ ಜೋಡಿಸ್ಬೇಕಾಗಿರುತ್ತೆ. ಇದರಿಂದ ರೋಲ್ಯಾಂಡ್ ಆಚೆ ಬಂದ್ಬಿಟ್ಟು ಇವರೆಲ್ಲರನ್ನು ಕೂಡ ಲಾಕ್ ಮಾಡಿ ಆ ವೈರ್ನ ಜೋಡಿಸಿ ನೀವು ಹೋಗಿರಿ ನಾನು ಬರ್ತೀನಿ ಅನ್ಬಿಟ್ಟು ಅವ್ರನ್ನೆಲ್ಲರೂ ಕೂಡ ಮೇಲ್ಗಡೆಗೆ ಕಳಿಸ್ಬಿಡ್ತಾನೆ. ಹೋಗೋ ಟೈಮಲ್ಲಿ ಟೀನನ್ನು ಕೂಡ ಒಂದು ಬಾಂಬ್ನ ಇವನ್ ಕೈಗೆ ಕೊಡ್ತಾಳೆ. ನೋಡಿದ್ರೆ ತುಂಬಾ ಜಾಸ್ತಿ ಜನ ಬರೋಕೆ ಶುರು ಮಾಡ್ಬಿಡ್ತಾರಲ್ಲ, ಇದರಿಂದ ಇವನೊಬ್ನೇ ಫೈಟ್ ಇಳಿಯೋಕೆ ಶುರು ಮಾಡ್ತಾನೆ. ಆ ಬಾಂಬ್ನ ಎಸ್ತಿ ಅಲ್ಲಿರೋರು ಎಲ್ಲರನ್ನು ಸಾಯಿಸಿ ಮಸ್ತಾಗಿ ಶೂಟ್ ಮಾಡಿ ಹೊಡೆದಾಡಕ್ಕೆ ಶುರು ಮಾಡಿರ್ತಾನೆ. ಈ ಕಡೆ ಇವರು ಹೋಗ್ತಾ ಇರ್ತಾರಲ್ಲ ಲಿಫ್ಟ್ ಒಳಗಡೆ, ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಮ್ಯಾಜಿಕ್ ಆಗ್ಬಿಡುತ್ತೆ. ಒಂದು ಪೋರ್ಟಲ್ ಓಪನ್ ಆಗ್ಬಿಟ್ಟು ಅದ್ರೊಳಗಡೆಯಿಂದ ಇವರು ಬೇರೆ ಜಾಗಕ್ಕೆ ಬಂದ್ಬಿಡ್ತಾರೆ. ಇದು ಹೇಗಾಯ್ತು ಹೆಂಗಾಯ್ತು ಅಂತಾನೆ ಗೊತ್ತಾಗ್ತಾನೆ ಇರೋದಿಲ್ಲ. ಟೀನಾ ನೀನ್ ಹೇಗ್ ಮಾಡ್ದೆ ಅಂದ್ರೂ ಕೂಡ ಅವಳಿಗೆ ಗೊತ್ತಾಗ್ತಾ ಇರೋದಿಲ್ಲ ನಾನು ಇದನ್ನ ಹೇಗ್ ಮಾಡ್ದೆ ಅಂತ. ಆ ರೀತಿಯಾದ ಒಂದು ಮ್ಯಾಜಿಕ್ ಆಗಿರುತ್ತೆ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ನೈಟ್ ಅಲ್ಲೇ ಸ್ಟೇ ಮಾಡ್ತಾರೆ. ಮತ್ತೆ ಟ್ಯಾನಿಸ್ ಇದ್ದಾಳಲ್ಲ ಆ ಎರಡು ಕೀಗಳನ್ನ ಒಟ್ಟಿಗೆ ಕೂಡಿಸಿದಾಗ ಅಲ್ಲೊಂದು ಮ್ಯಾಪ್ ಕ್ರಿಯೇಟ್ ಆಗುತ್ತೆ. ಅದ್ರೊಳಗಡೆ ಈ ವಾಲ್ಟ್ ಯಾವ ಜಾಗದಲ್ಲಿದೆ ಅಂದ್ಬಿಟ್ಟು ಒಂದು ವಿಷಯ ಗೊತ್ತಾಗುತ್ತೆ. ಇದನ್ನ ಇವರಿಬ್ರು ಕೂಡ ನೋಡ್ತಾರೆ. ಅವಾಗ ಲಲಿತು ಮೂರನೇ ಕೀ ಎಲ್ಲಿದೆ ಅಂತ ಕೇಳಿದಾಗ ಅದಕ್ಕೆ ಟ್ಯಾನಿಸ್ ಕೂಡ ಅದು ಆಲ್ರೆಡಿ ನಮ್ ಜೊತೆನೆ ಇದೆ ಅಂದಾಗ ಅದು ಯಾರು ಅಂದ್ರೆ ಅದ್ ಬೇರೆ ಯಾರು ಅಲ್ಲ ಟೀನಾನೇ ಆಗಿರ್ತಾಳೆ. ಟೀನಾನೇ ಮೂರನೇ ಕೀ ಅಂತ ಇವಳಿಗೆ ಗೊತ್ತಿರುತ್ತೆ ಟ್ಯಾನಿಸ್ಗೆ. ಅವಾಗ ಲಲಿತು ಟೀನಾ ಏನಾದ್ರು ಆ ಒಂದು ವಾಲ್ಟ್ ನ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಟ್ಯಾನಿಸ್ ಕೂಡ ಆ ಒಂದು ವಾಲ್ಟ್ ಓಪನ್ ಆಗೋ ಟೈಮ್ ಅಲ್ಲಿ ಎಲ್ಲಾ ಕೀಗಳು ಬ್ಲಾಸ್ಟ್ ಆಗುತ್ತೆ, ಅಂದ್ರೆ ಟೀನಾ ಸತ್ ಹೋಗ್ತಾಳೆ ಅಂತ. ಅದಕ್ಕೆ ಲಲಿತ್ ಕೂಡ ನೀನ ಹುಡುಗಿ ಪ್ರಾಣನ ತೆಗಿತೀಯ ಅಂದಿದ್ಕೆ ಟ್ಯಾನಿಸ್ ಕೂಡ ಹೌದು ಅದನ್ನ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಟ್ಲಸ್ ಈ ಹುಡುಗಿನ ಸಾಯಿಸ್ಬಿಟ್ಟು ಆ ವಾಲ್ಟ್ ಅಲ್ಲಿರೋ ಟೆಕ್ನಾಲಜಿನ ತಗೊಂಡ್ಬಿಡ್ತಾನೆ. ಲೋಕ ಕಲ್ಯಾಣಕ್ಕೋಸ್ಕರ ಈ ಹುಡುಗಿ ಸ್ಯಾಕ್ರಿಫೈಸ್ ನ ಮಾಡ್ಲೇಬೇಕು ಅಂತ. ಇದರಿಂದ ಇವಳು ಸುಮ್ನಾಗ್ಬಿಡ್ತಾಳೆ, ಬೇರೆ ಏನು ಹೇಳಕ್ಕೆ ಹೋಗೋದಿಲ್ಲ. ಮತ್ತೆ ಹಾಗೆ ಆ ಜಾಗದಿಂದ ಸ್ವಲ್ಪ ಆಚೆ ಬಂದಾಗ ಆ ಜಾಗಕ್ಕೆ ಒಂದು ಡ್ರೋನ್ ಬರುತ್ತೆ. ಆ ಡ್ರೋನ್ ಇಂದ ಒಂದು ಹೋಲೋಗ್ರಾಮ್ ಆಚೆ ಬರುತ್ತೆ. ಅದ್ರಲ್ಲಿ ಆಟ್ಲಸ್ ಮಾತಾಡ್ತಾ ಇರ್ತಾನೆ, ನೀನ್ ನನ್ ಮಗಳನ್ನ ಹುಡುಕಿ ತಗೊಂಡ್ಬರ್ತೀಯ ಅಂದ್ರೆ ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಇದು ನನ್ಗೆ ಇಷ್ಟ ಆಗ್ತಾ ಇಲ್ಲ, ನೀನ್ ನನ್ಗೆ ಮೋಸ ಮಾಡೋಕೆ ಟ್ರೈ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ. ನೀನ್ ಆ ರೀತಿ ಮಾಡಿದ್ರೆ ನಿನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರನ್ನು ಕೂಡ ನಾನು ಸಾಯಿಸ್ತೇನೆ, ಇವಾಗ ಎಲ್ಲರನ್ನು ಕೂಡ ಕಳ್ಕೊಂಡ್ಬಿಡ್ತೀಯ, ನಾನು ಹೇಳಿದ ಕೆಲಸ ಅಷ್ಟೇ ಮಾಡು, ಆ ಹುಡುಗಿನ ಕರ್ಕೊಂಡ್ಬಂದು ನನಗೆ ಒಪ್ಸಿ ನಿನ್ ದುಡ್ಡ ನೀನ್ ತಗೊಂಡು ಹೊಂಟೋಗ್ಬಿಡು ಅಂದ್ಬಿಟ್ಟು ಆ ಕ್ಲೋನ್ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಇದನ್ನೆಲ್ಲಾನು ಕೂಡ ಟೀನಾ ನೋಡ್ತಾ ಇರ್ತಾಳೆ. ಅವಾಗ ಟೀನಾ ನೀನೊಬ್ಳು ಒಳ್ಳೆಯವಳು ನಮ್ಗೆ ಸಹಾಯ ಮಾಡ್ತಿದ್ಯಾ ಅನ್ಕೊಂಡೆ, ನೀನು ನಮ್ಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಲಿಲಿತ್ ಮೇಲೆ ಒಂದು ಬಾಂಬ್ನ ಎಸ್ತಿ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಈ ಟೀನಾ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಇದನ್ನೆಲ್ಲ ಮಾಡ್ಬಿಟ್ಟಿರ್ತಾಳೆ. ಆ ಬಾಂಬು ಬ್ಲಾಸ್ಟ್ ಆಗಿರೋದ್ರಿಂದ ಟೀನಾಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಪ್ರಜ್ಞೆ ಬಂದಾಗಿ ಎದ್ದು ನೋಡಿದ್ರೆ ಇವ್ರು ಯಾರು ಕೂಡ ಇರೋದೇ ಇಲ್ಲ. ಒಂದು ಗಾಡಿ ತಗೊಂಡು ಆ ವಾಲ್ಟ್ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿರ್ತಾರೆ. ಮತ್ತೆ ಟೀನಾ ಆ ಜಾಗನ ಹಾಗೆ ನೋಡ್ತಿರ್ಬೇಕಾದ್ರೆ ಈ ಜಾಗನ ಎಲ್ಲೋ ನೋಡಿದೀನಿ ಅಂತ ಇವಳಿಗೆ ಅನ್ಸ್ತಾ ಇರುತ್ತೆ. ಈ ಜಾಗ ಬೇರೆ ಯಾವುದು ಅಲ್ಲ, ಇವಳು ಚಿಕ್ಕ ವಯಸ್ಸಲ್ಲಿ ಪ್ಯಾಂಡಾರೋ ಪ್ಲಾನೆಟ್ ಅಲ್ಲೇ ಇರ್ತಾಳೆ, ಅದೇ ಒಂದು ಜಾಗ ಇದು. ಮತ್ತೆ ಹಾಗೆ ಲಿಲಿತು ತನ್ನ ಮನೆಗೆ ಹೋಗ್ತಾಳೆ, ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಈ ಕ್ಲಾಪ್ ಟಾಪ್ ಅನ್ನೋ ಒಂದು ರೋಬೋಟ್ ಇದೆಯಲ್ಲ ಅದು ಒಂದು ಡ್ರಾಯಿಂಗ್ ನ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಇವ್ರ ತಾಯಿಯ ಒಂದು ಹೋಲೋಗ್ರಾಮು ಮಾತಾಡಕ್ಕೆ ಶುರು ಮಾಡುತ್ತೆ, ರೆಕಾರ್ಡ್ ಮಾಡಿಟ್ಟಿರೋದು. ನೀನು ಈ ವಿಡಿಯೋ ನೋಡ್ತಾ ಇದೀಯ ಅಂದ್ರೆ ನಾನು ಬದುಕಿರೋದಿಲ್ಲ, ನನಗೆ ಗೊತ್ತು ನಿನ್ಗೆ ನನ್ನ ಮೇಲೆ ತುಂಬಾ ಕೋಪ ಇದೆ, ಯಾಕೆಂದ್ರೆ ನಾನು ನಿನ್ನ ಬೇರೆ ಜಾಗಕ್ಕೆ ಕಳಿಸ್ಬಿಟ್ಟೆ ಅಂತ. ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತಾದಾಗ ನಾನು ಇದನ್ನ ಮಾಡ್ಲೇಬೇಕಾಗಿತ್ತು, ಇನ್ನು ಒಳ್ಳೇದಕ್ಕಾಗಿ ಇದನ್ನ ನಾನು ಮಾಡ್ಲೇಬೇಕಾಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಒಂದು ಸಾರಿನ ಕೇಳ್ತಾ ನಿನ್ನ ಮಿಸ್ ಮಾಡ್ಕೋತಾ ಇದೀನಿ ಅಂತ ಒಂದು ವಿಡಿಯೋನ ಮಾಡಿರ್ತಾಳೆ. ಇದನ್ನ ನೋಡ್ಬಿಟ್ಟು ಲಿಲಿತ್ಕಂತೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ತನ್ನ ಫ್ರೆಂಡ್ಸ್ ಗಳಿಗೆ ಸಹಾಯ ಮಾಡ್ಬೇಕು ಆ ಜಾಗದಲ್ಲಿ ಅನ್ಬಿಟ್ಟು ಅವಳು ಕೂಡ ಅದೇ ಜಾಗಕ್ಕೆ ಬರಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಇವರು ವಾಲ್ಟ್ ನ ಹುಡ್ಕೊಂಡು ಅದಿರುವಂತ ಜಾಗಕ್ಕೆ ಬಂದ್ಬಿಡ್ತಾರೆ. ಆ ಜಾಗದಲ್ಲಿ ಒಂದು ವಾಲ್ಟ್ ನ ಕೀನ ಹೇಳೋದಕ್ಕೆ ಒಂದು ಜಾಗ ಇರುತ್ತೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಆ ಕೀನ ಅಲ್ಲಿ ಇಡ್ತಾರೆ. ಇಟ್ಟಾದ್ಮೇಲೆ ಟೀನಾ ಹೋಗ್ಬಿಟ್ಟು ಅದ್ರ ಮಧ್ಯೆ ಹೋಗಿ ನಿಂತ್ಕೋತಾಳೆ, ಯಾಕೆಂದ್ರೆ ವಾಲ್ಟ್ ಓಪನ್ ಆಗುತ್ತೆ ಅಂತ. ಆದ್ರೆ ನೋಡಿದ್ರೆ ವಾಲ್ಟ್ ಓಪನ್ ಆಗೋದು ಯಾವುದೇ ಒಂದು ಆಕ್ಟಿವಿಟಿ ಕೂಡ ಆಗೋದಿಲ್ಲ. ಅವಾಗ ಟ್ಯಾನಿಸ್ ಹೇಳ್ತಾಳೆ ನೀನು ನಿಜವಾದ ಸ್ಪೆಷಲ್ ವ್ಯಕ್ತಿ ಅಲ್ಲ ಅಂತ. ಇದನ್ನ ಕೇಳಿ ಇವಳಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಆಟ್ಲಸ್ ಬಂದ್ಬಿಡ್ತಾನೆ. ಆಟ್ಲಸ್ ಅದೇ ಜಾಗದಲ್ಲಿ ಇರ್ತಾನೆ, ಆದ್ರೆ ಚಿಕ್ಕೊಂಡಿರ್ತಾನೆ. ಅವ್ನ ಕಡೆ ಇರೋರು ಎಲ್ಲಾರನ್ನು ಕರ್ಕೊಂಡು, ಸೈಕೋಗಳನ್ನ ಕರ್ಕೊಂಡು, ಆ ಇವನ್ನ ಒಂದು ಆರ್ಮಿನೂ ಕರ್ಕೊಂಡು ಎಲ್ಲರೂ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಬಂದ್ಬಿಟ್ಟು ಟೀನನ್ನ ಕ್ಯಾಚ್ ಮಾಡ್ಕೊಬೇಕು ಅಂತ ಇರ್ಬೇಕಾದ್ರೆ ಆಗ ಅಲ್ಲಿಗೆ ನಮ್ ಹೀರೋ ಬರ್ತಾನೆ, ಅಂದ್ರೆ ರೋಲ್ಯಾಂಡು. ಅವನಿನ್ನು ಕೂಡ ಬದುಕೆ ಇರ್ತಾನೆ. ಇವನ ಹತ್ರ ಬಂದ್ಬಿಟ್ಟು ಇನ್ನನ್ನು ಮುಟ್ಟೋದು ಸರಿ ಇರೋದಿಲ್ಲ ಅಂದ್ಬಿಟ್ಟು ಇವನ್ಗೆ ಶೂಟ್ ಮಾಡ್ತಾನೆ. ಆದ್ರೆ ಏನು ಯೂಸ್ ಆಗೋದಿಲ್ಲ, ಯಾಕಪ್ಪ ಅಂದ್ರೆ ಆಟ್ಲೆಸ್ ಬುಲೆಟ್ ಶೀಲ್ಡ್ ನ ಹಾಕೊಂಡಿರ್ತಾನೆ. ಇದರಿಂದ ಶೂಟ್ ಮಾಡಿದ್ರು ಕೂಡ ಇವನ್ಗೆ ಏನೂ ಆಗೋದಿಲ್ಲ. ಅವಾಗ ಆಟ್ಲೆಕ್ಸ್ ನಾಕ್ಸ್ ಹತ್ರ ಏನ್ ಹೇಳ್ತಾನೆ ಅಂದ್ರೆ ಈ ಟೀನಾ ಇದ್ದಾಳಲ್ಲ ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಲ್ಯಾಬ್ಗೆ ಹೋಗಿ ಇವಳ ನರ್ವಸ್ ಸಿಸ್ಟಮ್ ನೆಲ್ಲ ಬೇರೆ ಒಂದು ಕ್ಲೋನ್ಗೆ ಶಿಫ್ಟ್ ಮಾಡಿ ಅವಳಿಂದ ನಾವು ಕೆಲಸನ ಮಾಡಿಸ್ಕೊಳ್ಳೋಣ ಅನ್ಬಿಟ್ಟು ನಾಕ್ಸ್ಗೆ ಈ ರೀತಿಯಾದ ಒಂದು ಆರ್ಡರ್ನ ಪಾಸ್ ಮಾಡ್ತಾನೆ. ಇದರಿಂದ ನಾಕ್ಸ್ ಕೂಡ ಇವಾಗ ಒಳ್ಳೆಳಾಗ್ಬಿಟ್ಟಿರ್ತಾಳೆ. ಯಾಕೋ ನಾನು ಈ ಕೆಲಸನ ಮಾಡಲ್ಲ ಅಂತಿದ್ದಂಗೆನೆ ಮೇಲ್ಗಡೆ ಇರೋಂತ ಸ್ಪೇಸ್ ಶಿಪ್ ಇಂದ ಒಂದು ಗನ್ನ ತೆಗ್ಸಿ ನಾಕ್ಸ್ಗೆ ಶೂಟ್ ಮಾಡಿ ಅವಳ ಕತೆನ ಅಲ್ಲೇ ಮುಗಿಸ್ಬಿಡ್ತಾನೆ. ಮತ್ತೆ ಆಟ್ಲಸ್ ನಿಮ್ಮನ್ನ ನನ್ನ ಕೈಯಿಂದ ಯಾರು ಬಚಾವ್ ಮಾಡಕ್ ಆಗೋಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಅದೇ ಜಾಗಕ್ಕೆ ನಮ್ ಹೀರೋಯಿನ್ ಬರ್ತಾಳೆ, ಲಿಲಿತು ನಾನ್ ಕಾಪಾಡ್ತೀನಿ ಅಂತ. ಆಟ್ಲಸ್ ಕೂಡ ನೀನ್ ಯಾರು ಇವ್ರ
ಊರುಗಳನ್ನ ಕಾಪಾಡೋದಿಕ್ ನಿನ್ನನ್ನೇ ನೀನು ಕಾಪಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಕೂಡ ಈ ಸಡನ್ ಆಗಿ ಆಟ್ಲಾಸ್ ಹತ್ರ ಬಂದ್ಬಿಟ್ಟು ನಾನು ಎರೇಡಿಯಾನ ಮಗಳು ಅಂತ. ಆಕ್ಚುಲಿ ಎರೇಡಿಯಾನ ಮಗಳು ಇವಳೇ ಆಗಿರ್ತಾಳೆ. ಒಂದು ಭವಿಷ್ಯವಾಣಿ ನೋಡ್ತಿತ್ತಲ್ಲ, ಎರೇಡಿಯಾನ ಮಗಳೇ ಆ ಒಂದು ವಾಲ್ಟ್ ನ ಓಪನ್ ಮಾಡಕ್ ಆಗೋದು ಅಂತ, ಅದು ಇವಳೇ ಆಗಿರ್ತಾಳೆ. ಅದಕ್ಕೋಸ್ಕರ ಅಂದೇನೆ ಆ ಲಿಫ್ಟ್ ಅಲ್ಲಿ ಟೆಲಿಪೋರ್ಟ್ ಆದ್ರಲ್ಲ, ಅದು ಇವಳಿಂದಾನೇ ಸಾಧ್ಯವಾಗಿದ್ದು, ಆ ಕೀನ ಹುಡ್ಕೋಕು ಇವಳಿಂದಾನೇ ಸಾಧ್ಯವಾಗಿದ್ದು ಅಂತ. ಮತ್ತೆ ಲಿಲಿತ್ ಹೇಳ್ತಾಳೆ, ನಾನ್ ಬೇಕಾದ್ರೆ ನಿನ್ಗೋಸ್ಕರ ವಾಲ್ಟ್ ನ ಓಪನ್ ಮಾಡ್ಕೊಡ್ತೀನಿ, ಆದ್ರೆ ನೀನ್ ಇವ್ರೆಲ್ಲರನ್ನು ಕೂಡ ಬಿಡ್ಬೇಕು ಅಂದಾಗ ಈ ಒಂದು ಡಿಲ್ಗೆ ಇವನು ಒಪ್ಕೊಂಡ್ಬಿಡ್ತಾನೆ. ಇದರಿಂದ ಇವ್ರನ್ನೆಲ್ಲರನ್ನು ಕೂಡ ಕಾಪಾಡ್ಬೇಕು ಅಂದ್ಬಿಟ್ಟು ಇವಳು ವಾಲ್ಟ್ ನ ಓಪನ್ ಮಾಡ್ತಾಳೆ. ಆ ಒಂದು ವಾಲ್ಟ್ ಓಪನ್ ಆಗ್ತಾ ಇರೋ ಟೈಮಲ್ಲಿ ಇವಳು ಕೂಡ ಗಾಳಿಲಿ ಹಾಗೆ ತೇಳ್ತಾ ಇವಳು ಬಾಡಿ ಒಳಗಡೆ ತುಂಬಾ ಪವರ್ ತುಂಬ್ಕೋತಾ ಇರುತ್ತೆ. ನೋಡ್ತಿದ್ದಂಗೆನೆ ಇವಳಿಗೆ ಒಂದು ಸೂಪರ್ ಪವರ್ ಬಂದ್ಬಿಡುತ್ತೆ. ಇದರಿಂದ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿರೋ ಎಲ್ಲರಿಗೂ ಕೂಡ ಹೊಡೆಯೋಕೆ ಶುರು ಮಾಡ್ತಾಳೆ ತನ್ನ ಪವರ್ ನ ಯೂಸ್ ಮಾಡ್ಕೊಂಡು. ಇದರಿಂದ ಆಟ್ಲೆಸ್ ಟೀನನ ಒಂದು ಹಳ್ಳಕ್ಕೆ ಬಿಸಾಕಿ ಸಾಯಿಸೋಕೆ ಅಂತ ಹೋದಾಗ ಅದರ ಟೀನ ಅವಳ ಪವರ್ ನ ಯೂಸ್ ಮಾಡಿ ಅವಳ ಬಾಡಿ ಮೇಲೆ ಒಂದು ಶೀಲ್ಡ್ ಕ್ರಿಯೇಟ್ ಮಾಡ್ತಾಳೆ. ಅವಳ ಒಬ್ಳೆ ಬಾಡಿ ಮೇಲಲ್ಲ, ಟ್ಯಾನಿಸ್, ರೋಲ್ಯಾಂಡೋ, ಆ ಸೈಕೋ ಇವರೆಲ್ಲರ ಮೇಲೂ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡ್ತಾಳೆ, ಯಾಕಂದ್ರೆ ಫೈಟ್ ಮಾಡ್ಲಿ ಅಂತ. ಇವ್ರಿಗೆ ಈಗ ಬುಲೆಟ್ಸ್ ಬಿದ್ರು ಕೂಡ ಏನು ಆಗೋದಿಲ್ಲ. ಸೇಮ್ ಅಟ್ಲೆಸ್ ತರನೇ ಇವ್ರ ಬಾಡಿ ಮೇಲೆ ಒಂದು ಶೀಲ್ಡ್ ಇರುತ್ತೆ, ಅದರಿಂದ ಬಚಾವ್ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ಒಂದು ಸೂಪರ್ ಆಗಿರೋ ಫೈಟ್ ನಡೆಯುತ್ತೆ. VFX ಗ್ರಾಫಿಕ್ಸ್ ತುಂಬಾ ಸಖತ್ತಾಗಿ ಯೂಸ್ ಮಾಡಿದ್ದಾರೆ ಈ ಮೂವಿಲಿ. ಆಟ್ಲಸ್ ಮತ್ತೆ ಲಿಲಿತ್ಗೂ ಕೂಡ ಫೈಟ್ ಗೆ ಶುರುವಾಗುತ್ತೆ. ಈ ಆಟ್ಲಸ್ ತನ್ನ ಸ್ಪೇಸ್ ಶೇಪ್ ಅಲ್ಲಿ ಫಿಕ್ಸ್ ಮಾಡಿರೋ ಗನ್ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಇವಳು ಅದರಿಂದ ಎಲ್ಲ ತಪ್ಪಿಸ್ಕೊಂಡು ಕೊನೆಗೆ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಫುಲ್ ಪವರ್ ನ ಯೂಸ್ ಮಾಡಿ ಆ ಸ್ಪೇಸ್ ಶಿಪ್ ನೇ ಬ್ಲಾಸ್ಟ್ ಮಾಡಿಸ್ಬಿಡ್ತಾಳೆ. ಬ್ಲಾಸ್ಟ್ ಮಾಡಿದಾಗ ಆ ಜಾಗ ಎಲ್ಲ ಪೂರ್ತಿ ಡಿಸ್ಟ್ರಾಯ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಆಟ್ಲಸ್ ಏನ್ ಮಾಡಿರ್ತಾನೆ ಅಂದ್ರೆ ಟೀನನ್ನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಹಿಡ್ಕೊಂಡು ನೀನೀಗ ವಾಲ್ಟ್ ನ ಓಪನ್ ಮಾಡಲಿಲ್ಲ ಅಂದ್ರೆ ನಾನು ಖಂಡಿತ ಇವಳನ್ನ ಸಾಯಿಸ್ತೇನೆ ಇಂದಾಗ ಇದರಿಂದ ಲಿಲಿತ್ ಕೂಡ ಆ ಒಂದು ವಾಲ್ಟ್ ನ ಓಪನ್ ಮಾಡ್ತಾಳೆ. ಓಪನ್ ಮಾಡಿ ಇವನು ಅದರೊಳಗಡೆ ಕರ್ಕೊಂಡು ಹೋಗ್ತಾಳೆ. ಅದರೊಳಗಡೆ ಹೋಗಿ ನೋಡಿದ ತಕ್ಷಣ ಈ ಏಲಿಯನ್ಸ್ ಗಳು ಬಚ್ಚಿಟ್ಟಿರುವಂತ ಹೈ ಟೆಕ್ನಾಲಜಿ ಇರುವಂತಹ ಬಾಕ್ಸಸ್ ಗಳೆಲ್ಲ ಇರುತ್ತೆ. ಆ ಬಾಕ್ಸಸ್ ಒಳಗಡೆ ಎಲ್ಲ ತುಂಬಾ ಬೇಕಾಗಿರುವಂತ ಇನ್ಫಾರ್ಮೇಶನ್ ಗಳೆಲ್ಲ ಇರುತ್ತೆ. ಮತ್ತೆ ಲಿಲಿತ್ ನ ಇವನು ಕನ್ವಿನ್ಸ್ ಮಾಡ್ತಾ ಇರ್ತಾನೆ, ನೀನು ಕೂಡ ನನ್ನ ಜೊತೆಗೆ ಸೇರ್ಕೊಂಡ್ಬಿಡು, ನಾವಿಬ್ರು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಪ್ಲಾನೆಟ್ ಅಲ್ಲಿ ಬೇಕಾದ್ರೂ ನಾವು ರಾಜ್ಯಭಾರ ಮಾಡ್ಬೋದು, ನನ್ನ ಜೊತೆ ಸೇರ್ಕೊಂತ. ಆದ್ರೆ ಅದು ಅವಳಿಗೆ ಇಷ್ಟ ಇರೋದಿಲ್ವಲ್ಲ. ಹಾಗೆ ಅವನ್ನ ಮಾತಾಡಿಸ್ತಾ ಅವ್ನ ಬಾಡಿಲಿ ಹಾಕಿರುವಂತ ಪ್ರೊಟೆಕ್ಟರ್ ಶೀಲ್ಡ್ ತೆಗೆದು ಬಿಡ್ತಾಳೆ. ತೆಗ್ದಿದ ತಕ್ಷಣ ಟೀನ ಅವನ್ಗೆ ಸರಿಯಾಗಿ ಹೊಡೆದ್ಬಿಟ್ಟು ಇವಳ ಕಡೆಗೆ ಬಂದ್ಬಿಡ್ತಾನೆ. ಬಂದಾಗ ಆ ಜಾಗನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕ್ರಿಯೇಚರ್ ಇರುತ್ತೆ, ಆಕ್ಟೋಪಸ್ ರೀತಿ. ಅದು ಬಂದ್ಬಿಟ್ಟು ಇವನ್ನ ಹೇಳ್ಕೊಂಡು ಹೋಗಕ್ಕೆ ಬರ್ತಾ ಇರುತ್ತೆ. ಇದರಿಂದ ನನ್ಗೆ ಹೆಲ್ಪ್ ಮಾಡು ಅಂತ ಕೇಳಿದ್ರು ಕೂಡ ಅವಳೇನು ಕೂಡ ಸಹಾಯನೇ ಮಾಡೋದಿಲ್ಲ. ಅಲ್ಲಿಂದ ಪೋರ್ಟಲ್ ಆಗಿ ಮತ್ತೆ ವಾಪಸ್ ಬಂದ್ಬಿಡ್ತಾಳೆ. ಅದೇ ಜಾಗದಲ್ಲಿ ಈ ಆಟ್ಲಸ್ ಸತ್ತೋಗ್ಬಿಡ್ತಾನೆ. ಇನ್ನೇನು ವಾಲ್ಟ್ ಕೂಡ ಸಿಕ್ಕಾಯ್ತು. ಮತ್ತೆ ಈ ಎರೇಡಿಯ ಮಗಳೇ ಅಂದ್ರೆ ಲಿಲಿತೆ ಒಂದು ಸ್ಪೆಷಲ್ ಆಗಿರೋ ಹುಡುಗಿ ಅಂತ ಗೊತ್ತಾಯ್ತು. ಇದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ ಸ್ಯಾಂಚುರಿ ಸಿಟಿಲಿ. ಆ ಒಂದು ಪಾರ್ಟಿಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಅದೇ ಒಂದು ಪ್ಲಾನೆಟ್ ಅಲ್ಲಿ ಹಾಗೆ ಕಾಲನ ಕಳೆಯೋಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗುತ್ತವ್ರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.